ಸರ್ಕಾರ ಜಾತಿ ಗಣತಿಯ ಜೇನುಗೂಡಿಗೆ ಕೈ ಹಾಕಿದ್ದು ಆಯ್ತು, ವರದಿಯನ್ನ ಮಂಡನೆ ಮಾಡಿದ್ದು ಆಯ್ತು. ಆದ್ರೆ ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿಯ ವರದಿ ಏನಿದೆ ಟೆನ್ಷನ್ ಅನ್ನ ಹೆಚ್ಚಿಸ್ತಾ ಇದೆ. ಅದರಲ್ಲೂ ಪ್ರಬಲ ಸಮುದಾಯಗಳಿಂದಲೇ ಸರ್ಕಾರಕ್ಕೆ ವಾರ್ನಿಂಗ್ ಕೂಡ ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ಒಕ್ಕಲಿಗ ಹಾಗೆ ವೀರಶೈವ ಲಿಂಗಾಯತ ಮಹಾಸಭೆ ಎಚ್ಚರಿಕೆಯನ್ನ ನೀಡಿರೋದು. ಜಾತಿ ಗಣತಿ ವರದಿಗೆ ಒಕ್ಕಲಿಗ ಶಾಸಕರು ಸಚಿವರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಒಕ್ಕಲಿಗರ ವಿರೋಧದ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ನಿನ್ನೆ ಹೈ ವೋಲ್ಟೇಜ್ ಸಭೆಯನ್ನ ಡಿಕೆ ಶಿವಕುಮಾರ್ ಅವರು ನಡೆಸಿದ್ರು. ಜಾತಿ ಗಣತಿ ಸಂಬಂಧ ಅಭಿಪ್ರಾಯವನ್ನ ಕೂಡ ಕಲೆಕ್ಟ್ ಮಾಡಿಕೊಂಡಿದ್ದಾರೆ, ಸಂಗ್ರಹಣೆ ಮಾಡಿಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಇನ್ನು ರಾಜ್ಯ ಸರ್ಕಾರಕ್ಕೆ ಟೆನ್ಷನ್ ಹೆಚ್ಚಾಗಿರೋದು ಜಾತಿ ಗಣತಿಯ ವಿಚಾರ. ಅಂದ್ರೆ ಇಲ್ಲಿವರೆಗೂ ಕೂಡ ಜಾತಿ ಗಣತಿ ಆಗಬೇಕು, ಪ್ರತಿ 10 ವರ್ಷಗಳಿಗೊಮ್ಮೆ ನಡೆಯುವಂತಹ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಜನರ ಆರ್ಥಿಕ ಮಟ್ಟ ಹೇಗಿದೆ, ಶೈಕ್ಷಣಿಕವಾಗಿ ಅಥವಾ ಸಾಮಾಜಿಕವಾಗಿ ರಾಜಕೀಯವಾಗಿ ಹೇಗೆ ಪ್ರಬಲರಾಗಿದ್ದಾರೆ, ಪ್ರತಿ ಸಮುದಾಯ ಹೇಗೆ ದೃಢವಾಗಿದೆ, ಅವರಿಗೆ ಯಾವ್ಯಾವ ಯೋಜನೆಗಳನ್ನ ಅಥವಾ ಕೋಟಾಗಳನ್ನ ಒದಗಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ, ಅಥವಾ ಇನ್ನೊಂದು ಆಯಾಮವನ್ನ ತೆಗೆದುಕೊಳ್ಳೋದಾದ್ರೆ ಮುಂದಿನ ದಿನಗಳಲ್ಲಿ ಯಾವ ಸಮುದಾಯವನ್ನ ಮತ ಬ್ಯಾಂಕ್ಗಳಾಗಿ ರಾಜ್ಯ ರಾಜಕೀಯದಲ್ಲಿ ಕನ್ಸಿಡರ್ ಮಾಡಬೇಕು ಅನ್ನೋದನ್ನ ಕೂಡ ಗಮನದಲ್ಲಿ ಇಟ್ಕೊಂಡು ಏನು ಜಾತಿ ಗಣತಿಯನ್ನ ಮಾಡಲಾಗುತ್ತೆ. ಇದಕ್ಕೆ ಪ್ರಬಲ ಸಮುದಾಯದವರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಸಭೆ ನಡೆಸಿದ್ರು ನಿನ್ನೆ, ಮಹತ್ವದ ಸಭೆ. ಅಸಲಿಗೆ ಏನೇನು ಚರ್ಚೆ ಆಯಿತು ಅಂತ. ಒಕ್ಕಲಿಗ ನಾಯಕರಿಗೆ ಪಕ್ಷದ ಪಾಲಿಸಿ ಏನಿದೆ ಇದನ್ನೆಲ್ಲ ಕೂಡ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಇನ್ನು ಜಾತಿ ಗಣತಿ ವರದಿಯನ್ನ ಬಹಿರಂಗವಾಗಿ ವಿರೋಧ ಮಾಡೋದಕ್ಕೆ ಬರೋದಿಲ್ಲ, ಪಕ್ಷ ಇದ್ರೆ ನಾವು, ನಮ್ಮಿಂದ ಪಕ್ಷ ಅಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿರು. ಇನ್ನು ಡಿಸಿಎಂ ಆಗಿರೋದ್ರಿಂದ ನಾನು ಈ ವಿಚಾರವನ್ನ ಅಂದ್ರೆ ಜಾತಿ ಗಣತಿಯನ್ನ ವಿರೋಧ ಮಾಡೋದಕ್ಕಾಗೋದಿಲ್ಲ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ. ಹಾಗೆ ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಸಿಎಂ ಹಾಗೆ ಹೈಕಮಾಂಡ್ಗೆ ತಿಳಿಸ್ತೀನಿ ಅಂತ ಭರವಸೆ ಕೂಡ ಕೊಟ್ಟಿರೋದು. ಅಸಲಿಗೆ ನಿನ್ನೆ ಪ್ರಮುಖವಾಗಿ ಒಕ್ಕಲಿಗ ಸಂಘದಿಂದಲೂ ಕೂಡ ಒಂದು ಕಡೆ ಪ್ರತ್ಯೇಕ ಸಭೆ ಆದ್ರೆ, ಅಂದ್ರೆ ನಿರ್ಮಲಾನಂದ ಸ್ವಾಮೀಜಿಗಳನ್ನ ಸೇರಿದಂತೆ ಒಂದು ಕಡೆ ಸಭೆ ಆದ್ರೆ, ಇನ್ನೊಂದು ಕಡೆ ಶಾಸಕರು ಸಚಿವರು ಸೇರಿದಂತೆ ಒಕ್ಕಲಿಗ ಸಮುದಾಯದ ನಾಯಕರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನ ನಡೆಸಿದ್ರು. ಆ ಸಭೆಯ ಪ್ರಮುಖ ಅಂಶಗಳೇನು ಅಂತ ಹೇಳಿದ್ರೆ ಏನೇನು ಮಾಹಿತಿಗಳನ್ನ ಸಂಗ್ರಹಣೆ ಮಾಡಬೇಕು ಅನ್ನೋದು. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಚಿವರು ಶಾಸಕರಿಂದ ಮಾಹಿತಿ ಸಿಕ್ಕಿದೆ. ಒಕ್ಕಲಿಗ ಸಮುದಾಯದ ಸಂಖ್ಯೆ ತಪ್ಪಾಗಿ ತೋರಿಸಲಾಗಿದೆ, ಸಮುದಾಯ ಪ್ರಬಲವಾಗಿದ್ದು ಜನಸಂಖ್ಯೆ ಸಾಕಷ್ಟಿದೆ, ವರದಿಯ ಅಂಕಿ ಸಂಖ್ಯೆಗಳನ್ನ ನಾವು ಒಪ್ಕೊಳ್ಳೋದಕ್ಕೆ ಬರೋದಿಲ್ಲ. ಇನ್ನು ಜಯಪ್ರಕಾಶ್ ಹೆಗ್ಡೆ ಇವರ ಸಮ್ಮುಖದಲ್ಲಿಯೇ ವರದಿ ಬಗ್ಗೆ ಅಪಸ್ವರ ಆಗಿತ್ತು. ಸಮಾಜಕ್ಕೆ ಆದ ಅನ್ಯಾಯದ ಬಗ್ಗೆ ಮನವರಿಕೆಯನ್ನ ಮಾಡಿಸಬೇಕು, ಹಾಗೆ ಜನಸಂಖ್ಯೆಯನ್ನ ನಿಖರವಾಗಿ ದಾಖಲು ಮಾಡೋದಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡಿ, ಇದೆಲ್ಲ ಚರ್ಚೆ ಆಗಿರುವ ವಿಚಾರ. ಇನ್ನು ಸಿಎಂ ಜೊತೆ ಮಾತನಾಡಿ 3 ತಿಂಗಳ ಸಮಯವನ್ನ ತೆಗೆದುಕೊಳ್ಳಿ ಈ ಜಾತಿ ಗಣತಿಯ ವಿಚಾರವಾಗಿ. ನಮ್ಮ ಸಮುದಾಯ ಹೆಚ್ಚು ಶಾಸಕರನ್ನ ಗೆಲ್ಲಿಸಿಕೊಟ್ಟಿದೆ ಪ್ರತಿ ಕ್ಷೇತ್ರಗಳಲ್ಲೂ ಅಂತ. ಇನ್ನು ಸಮುದಾಯ ಇದ್ರೆ ನಾವಿದ್ರೆ ಸರ್ಕಾರ ಅನ್ನೋದು ನಿನ್ನೆ ನಡೆದಂತಹ ಸಭೆಯಲ್ಲಿ ಚರ್ಚೆ ಆಗಿರೋದು. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ಗೆ ಒಕ್ಕಲಿಗ ನಾಯಕರು ಒತ್ತಡವನ್ನ ಕೂಡ ಹೇರಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿನ್ನೆ ನಡೆದ ಮಹತ್ವದ ಸಭೆ ಏನಿದೆ ಒಕ್ಕಲಿಗರ ನಾಯಕರ ಸಭೆಯಲ್ಲಿ ಕೆಲವೊಂದಷ್ಟು ವಿಚಾರಗಳನ್ನ ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಏಪ್ರಿಲ್ 17ನೇ ತಾರೀಕು ಮತ್ತೆ ವಿಶೇಷ ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ. ಈ ಸಭೆಯಲ್ಲಿ ಕೆಲವೊಂದಷ್ಟು ಮಾಹಿತಿಗಳನ್ನ ಅಥವಾ ವಿರೋಧ ಇದೆಯಾ, ಮುಂದಿನ ದಿನಗಳಲ್ಲಿ ಯಾವ ರೀತಿ ವೈಜ್ಞಾನಿಕವಾಗಿ ನಡೆಸಬೇಕು ಜಾತಿ ಗಣತಿಯ ವಿಚಾರವಾಗಿ ಕೆಲವೊಂದಷ್ಟು ಅಂಶಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ನಮ್ಮಿಂದ ಪಕ್ಷ ಅಲ್ಲ, ಪಕ್ಷದಿಂದ ನಾವು ಅನ್ನೋದನ್ನು ಕೂಡ ಸ್ಪಷ್ಟನೆ ಪಡಿಸಿರೋದು. ಇನ್ನು ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ಐಶ್ವರ್ಯ ನೇರ ಡೆಸ್ಕ್ನಿಂದ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಐಶ್ವರ್ಯ, ಈಗಾಗಲೇ ಜಾತಿ ಗಣತಿಯ ವಿಚಾರವಾಗಿ ಪ್ರಬಲ ಸಮುದಾಯದವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಮೀಟಿಂಗ್ ಕೂಡ ನಡೀತು. ಏನೇನು ಚರ್ಚೆ ಆಯಿತು, ಪ್ರಮುಖವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಏನೇನು ಪಾಲಿಸಿ ಬಗ್ಗೆ ನಾಯಕರಿಗೆ ಹೇಳಿದ್ರು? ಖಂಡಿತ ಡಯನಾ, ಏನು ಸದ್ಯ ನೀವು ಹೇಳಿದಾಗೆ ನಿನ್ನೆ ಅಷ್ಟೇ ಪ್ರಬಲ ನಾಯಕರು ಏನಿದ್ದಾರೆ ಒಕ್ಕಲಿಗ ಸಮುದಾಯದವರು ನಿನ್ನೆ ಸಂಜೆ ಅಷ್ಟೇ ಸರ್ಕಾರಿ ನಿವಾಸ ಡಿ ಕೆ ಶಿವಕುಮಾರ್ ಅವರ ಸರ್ಕಾರಿ ನಿವಾಸ ಏನಿದೆ ಅಲ್ಲಿ ಸಭೆಯನ್ನು ಕರೆದ್ರು ಅಂತಲೇ ಹೇಳ್ಬೋದು. ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು, ಎಲ್ಲರೂ ಕೂಡ ಈ ಸಭೆಯಲ್ಲಿ ಹಾಜರಾಗಿದ್ರು ಅಂತಲೇ ಹೇಳ್ಬೋದು. ಇದರಲ್ಲಿ ಪ್ರಮುಖವಾಗಿ ಏನು ದಶಕಗಳಿಂದ ಏನು ಜಾತಿ ಗಣತಿ ವಿಚಾರ ಏನು ದಶಕಗಳಿಂದನೇ ಏನು ಉಳ್ಕೊಂಡು ಬಂದಿದೆ ಆ ವಿಚಾರವನ್ನು ಕಳೆದ ಕ್ಯಾಬಿನೆಟ್ ಸಭೆಯಲ್ಲಿ ಹೊರಗಡೆ ಬಂತು ಅಂತಲೇ ಹೇಳ್ಬೋದು. ಏನು ಪ್ರತಿ ಏನಿದೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಏನು ಜನಗಣತಿ ವಿಚಾರವಾದ ಪ್ರತಿ ಏನಿದೆ ಆ ಪ್ರತಿಯನ್ನು ಎಲ್ಲ ಸಚಿವರಿಗೂ ಕೂಡ ತಲುಪಿಸಿದ್ರು ಅಂತಲೇ ಹೇಳ್ಬೋದು. ಇದೇ ವಿಚಾರವಾಗಿ ಒಂದಷ್ಟು ಸ್ವಪಕ್ಷದಲ್ಲಿಯೇ ಒಂದಷ್ಟು ಗೊಂದಲಗಳು ಹೆಚ್ಚಾಗಿದ್ದಾವೆ ಅಂತಲೇ ಹೇಳ್ಬೋದು. ಏನು ಒಕ್ಕಲಿಗರ ಸಮುದಾಯ ಏನಿದೆ ಆ ಸಮುದಾಯದವರಿಗೇ ಒಂದಷ್ಟು
ಅಸಮಾಧಾನ ಹೆಚ್ಚಾಗಿತ್ತು ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಸಮುದಾಯದಲ್ಲಿ ಸಾಕಷ್ಟು ಜನಸಂಖ್ಯೆ ಹೆಚ್ಚಿರುವಂಥದ್ದು, ಆದರೆ ನಮ್ಮ ಸಮುದಾಯದಲ್ಲಿ ಕಡಿಮೆ ಜನಸಂಖ್ಯೆಯನ್ನು ತೋರಿಸ್ತಿದ್ದಾರೆ ಅನ್ನೋದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಮುಸ್ಲಿಂ ಮೀಸಲಾತಿ ವಿಚಾರ ಏನಿದ್ದಾವೆ, ಮುಸ್ಲಿಂ ಸಮುದಾಯದವರು ಸಾಕಷ್ಟು ಜನ ಇದ್ದಾರೆ ಅನ್ನೋದು ಒಂದು ಕಡೆ ಚರ್ಚೆ. ಆದರೆ ನಿನ್ನೆ ಅಷ್ಟೇ ಸಭೆಯನ್ನು ಕೂಡ ಆಯೋಜನೆ ಮಾಡಿದ್ರು ಅಂತಲೇ ಹೇಳ್ಬೋದು ಡಯಾನಾ. ಓಕೆ ಐಶ್ವರ್ಯ, ಈಗ ಒಂದು ಕಡೆ ಪ್ರತ್ಯೇಕವಾಗಿರುವಂತಹ ಪ್ರಬಲ ನಾಯಕರು ಸಭೆಯನ್ನ ನಡೆಸ್ತಾ ಇದ್ದಾರೆ, ಇನ್ನೊಂದು ಕಡೆ CWC ಸಭೆಯಲ್ಲಿ AICC ಅಧ್ಯಕ್ಷರೇ ಜೊತೆಗೆ ವಿಪಕ್ಷ ನಾಯಕರು ಅಂದರೆ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಕೂಡ ಜನಗಣತಿಗೆ ಅಸ್ತು ಹೊಂದಿರೋದು ಎಷ್ಟರ ಮಟ್ಟಿಗೆ ಚಾಲೆಂಜಸ್ ಅಂತ ಅಂದರೆ ಸಮುದಾಯಗಳಿಗೆ? ಖಂಡಿತ ಡಯಾನಾ, ಹೌದು. ರಾಹುಲ್ ಗಾಂಧಿ ಅವರು ಕೂಡ ಅಸ್ತು ಅಂತ ಹೇಳಿರುವಂಥದ್ದು. ಇದೆಲ್ಲೋ ಒಂದು ಕಡೆ ನೆಕ್ಸ್ಟ್ ಕ್ಯಾಬಿನೆಟ್ ಸಭೆಯಲ್ಲಿ ಇನ್ನೇನು ಸದ್ಯ ಸ್ಪೆಷಲ್ ಕ್ಯಾಬಿನೆಟ್ ನಾಳೆ ಅಷ್ಟೇ ನಡಿಬೇಕಾಗಿದೆ. ಆ ಸಭೆಯಲ್ಲಿ ಕ್ಯಾಬಿನೆಟ್ ಚರ್ಚೆ ಕೂಡ ಬರುತ್ತೆ. ಈ ಜಾತಿಗಣತಿ ವಿಚಾರ ಏನಿದೆ, ಜಾತಿಗಣತಿ ವಿಚಾರ ಸಂಬಂಧಪಟ್ಟಂಗೆ ನಾಳೆ ಕೂಡ ಚರ್ಚೆ ಆಗುವಂಥದ್ದು. ಇದರಲ್ಲಿ CM ಸಿದ್ದರಾಮಯ್ಯ ಅವರು ಕೂಡ ಭಾಗಿಯಾಗ್ತಾರೆ ಅಂತಲೇ ಹೇಳ್ಬೋದು ಡಯಾನಾ. ಓಕೆ, ಥ್ಯಾಂಕ್ ಯು ಐಶ್ವರ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.